ನಮ್ಮ ಯೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಅಂತ ಹೇಳ್ತಾರೆ. ಅದು ನಿಜಾನಾ? ನಿಜ ಆದ್ರೆ ಹೇಗೆ? ಬನ್ನಿ, ಒಂದು ಅದ್ಭುತ ಕಥೆಯ ಮೂಲಕ ಈ ಮನಸ್ಥಿತಿ ಅನ್ನೋ ರಹಸ್ಯವನ್ನ ಭೇದಿಸೋಣ. ನೆಪೋಲಿಯನ್ ಹಿಲ್ ಅವರ ಒಂದು ಫೇಮಸ್ ಕೋಟ್ ಇದೆ, ಕೇಳಿರ್ತೀರಾ? ನೀವು ಏನನ್ನ ಮನ್ಸಲ್ಲಿ ತುಂಬಿಕೊಳ್ತೀರೋ ಕೊನೆಗೆ ಅದೇ ಆಗ್ತೀರಾ ಅಂತ. ಯೋಚನೆ ಮಾಡಿ ನೋಡಿ, ಎಲಾನ್ ಮಾಸ್ಕ್, ಸ್ಟೀವ್ ಜಾಬ್ಸ್ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಯಶಸ್ಸಿನ ಹಿಂದಿರೋ ಸೀಕ್ರೆಟ್ ಕೂಡ ಇದೇ ಇರ್ಬೋದಾ? ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ, ನಮ್ಮ ಆಲೋಚನೆಗಳಿಗೆ ಇಷ್ಟೊಂದು ಪವರ್ ಇದ್ರೆ ಯಾಕೆ ತುಂಬಾ ಜನ ಯಶಸ್ಸು ಕಾಣೋಕೆ ಒದ್ದಾಡ್ತಾರೆ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಈ ಕಥೆಯಲ್ಲೇ ಸಿಗ್ಬಹುದು. ನೋಡೋಣ ಬನ್ನಿ. ಸರಿ, ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ದಿನಿಪೇರು ಮನಸ್ಥಿತಿಯ ಒಗಟು. ಇದೊಂದು ಅದ್ಭುತ ಪರಿವರ್ತನೆಯ ಕಥೆಯ ಆರಂಭ. ಒಂದು ಗಿಜುಗುಡುವ ರೈಲ್ವೆ ಸ್ಟೇಷನ್. ಅಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಅವನ ದಿನಚರಿ ತುಂಬಾ ಸಿಂಪಲ್. ಬರೋ ಹೋಗೋ ಪ್ರಯಾಣಿಕರ ಹತ್ತರ ಭಿಕ್ಷೆ ಕೇಳೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ. ಅವನ ಇಡೀ ಜೀವನ ಅಂದ್ರೆ ಬರೀ ಕೇಳೋದು, ತಗೊಳ್ಳೋದು. ಇವಾಗ ಕತೆಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಎಂಟ್ರಿ ಕೊಡ್ತಾನೆ. ಈ ಒಂದು ಭೇಟಿ ಆ ಭಿಕ್ಷುಕನ ಜೀವನದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಚೆನ್ನಾಗಿ ಸೂಟ್ ಬೂಟ್ ಹಾಕ್ಕೊಂಡಿದ್ದ ಆ ಬಿಸ್ನೆಸ್ ಮ್ಯಾನ್ನ ನೋಡಿದ ತಕ್ಷಣ ಭಿಕ್ಷುಕನ ಮನಸ್ಸಲ್ಲಿ ಒಂದು ಆಸೆ ಹುಟ್ಟುಕೊಳ್ತು. ಆಹಾ, ಇವರು ನೋಡಕ್ಕೆ ದೊಡ್ಡ ಶ್ರೀಮಂತರ ತರ ಇದ್ದಾರೆ, ಖಂಡಿತ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಅನ್ಕೊಳ್ತಾನೆ. ಆದ್ರೆ ಆಗಿದ್ದೇ ಬೇರೆ. ಆ ವ್ಯಾಪಾರಿ ದುಡ್ಡು ಕೊಡ್ಲಿಲ್ಲ. ಬದಲಿಗೆ ಒಂದು ಶಾಕಿಂಗ್ ಪ್ರಶ್ನೆ ಕೇಳ್ತಾನೆ. ಏನಪ್ಪಾ, ನೀನ್ ಯಾವಾಗ್ಲೂ ಬರೀ ತಗೋತೀಯಾ? ಲೈಫಲ್ಲಿ ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದ್ಯಾ? ಈ ಮಾತಿದೆಯಲ್ಲ, ಭಿಕ್ಷುಕನ ಎದೆಗೆ ಬಾಣ ಚುಚ್ಚಿದ ಹಾಗಾಯ್ತು. ಅದಕ್ಕೆ ಭಿಕ್ಷುಕ, ಸ್ವಾಮಿ, ನಾನು ಬಡ ಭಿಕ್ಷುಕ, ನನ್ ಹತ್ರ ಕೊಡೋಕ್ ಏನಿದೆ ಅಂತ ಹೇಳ್ತಾನೆ. ಆಗ ಆ ವ್ಯಾಪಾರಿ, ನೋಡಪ್ಪ, ನಾನು ಬಿಸ್ನೆಸ್ ಮ್ಯಾನ್, ನಾನು ಎಕ್ಸ್ಚೇಂಜ್ ಅಂದ್ರೆ ವಿನಿಮಯವನ್ನ ನಂಬದವನು. ನೀನು ನನ್ಗೇನಾದ್ರೂ ಕೊಟ್ರೆ ನಾನು ನಿನ್ಗೆ ಪ್ರತಿಯಾಗಿ ಕೊಡ್ತೀನಿ ಅಂದ. ನೋಡಿ, ಇದು ಎರಡು ಬೇರೆ ಬೇರೆ ಮೈಂಡ್ಸೆಟ್ಗಳ ನಡುವಿನ ಒಂದು ಸಂಘರ್ಷ. ಆ ವ್ಯಾಪಾರಿಯ ಮಾತು, ಪಡಿಬೇಕಂದ್ರೆ ಮೊದಲು ಕೊಡಬೇಕು ಅನ್ನುವ ಒಂದು ಲೈನ್ ಅವನ ತಲೆಯಲ್ಲಿ ಗಿರಕಿ ಹೊಡೆಯೋಕೆ ಶುರುವಾಯಿತು. ಅಷ್ಟೇ, ಆ ರಾತ್ರಿ ಅವನಿಗೆ ನಿದ್ದೆನೇ ಬರ್ಲಿಲ್ಲ. ಆ ಮಾತುಗಳು ಅವನನ್ನು ಚಿಂತೆಯ ಸಾಗರಕ್ಕೆ ತಳ್ಳಿಬಿಟ್ಟವು. ಸರಿ, ಕಥೆಯ ಮುಂದಿನ ಹಂತಕ್ಕೆ ಹೋಗೋಣ. ಹೂವಿನ ಮೌಲ್ಯ. ಇಲ್ಲಿಂದ ಭಿಕ್ಷುಕ ತನ್ನೊಳಗಿನ ಉತ್ತರಕ್ಕಾಗಿ ಹುಡುಕಾಟ ಶುರು ಮಾಡ್ತಾನೆ. ನಂಬ್ತೀರಾ, 2 ದಿನ ಅವನು ಭಿಕ್ಷೆ ಬೇಡಕ್ ಹೋಗ್ಲೇ ಇಲ್ಲ. ಅವನ್ ತಲೆಲಿ ಒಂದೇ ಒಂದು ಪ್ರಶ್ನೆ ಕುರಿತಿತ್ತು. ನಾನೇನ್ ಕೊಡೋಕಾಗುತ್ತೆ? ನನ್ನತ್ರ ಏನೂ ಇಲ್ವಲ್ಲ. ಅವನು ಪೂರ್ತಿ ಅಸಹಾಯಕನಾಗ್ಬಿಟ್ಟಿದ್ದ. 3ನೇ ದಿನ ಏನಾಯ್ತು ಅಂದ್ರೆ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಸುಂದರವಾಗಿ ಅರಳಿದ್ದ ಕಾಡು ಹೂವುಗಳು ಅವನ ಕಣ್ಣಿಗೆ ಬಿತ್ತು. ಅಷ್ಟೇ, ಅವನ ತಲೆಯಲ್ಲಿ ಒಂದು ಬಲ್ಬ್ ಹೊಳೆದ ಹಾಗಾಯ್ತು. ಒಂದು ಐಡಿಯಾ ಬಂತು. ಅವನ ಹೊಸ ಸ್ಟ್ರಾಟಜಿ ತುಂಬಾ ಸಿಂಪಲ್ ಆಗಿತ್ತು. ಸ್ಟೆಪ್ 1, ಒಂದು ಹಿಡಿಯಷ್ಟು ಹೂಗಳನ್ನ ಕೀಳೋದು. ಸ್ಟೆಪ್ 2, ಕಾಸು ಕೊಟ್ಟ ಪ್ರತಿಯೊಬ್ಬರಿಗೂ ಒಂದು ಹೂವು ಕೊಡೋದು. ಸ್ಟೆಪ್ 3, ಏನಾಗುತ್ತೆ ಅಂತ ಕಾದು ನೋಡೋದು. ನೋಡಿ, ಈಗ ಅವನು ಬರೀ ತಗೊಳ್ಳೋನಾಗಿ ಉಳಿದಿರ್ಲಿಲ್ಲ, ವಿನಿಮಯ ಮಾಡೋ ವ್ಯಕ್ತಿಯಾಗಿದ್ದ. ಸ್ವಲ್ಪ ದಿನದಲ್ಲೇ ಅವನಿಗೆ ಒಂದು ಪ್ಯಾಟರ್ನ್ ಗೊತ್ತಾಯ್ತು. ಯಾವಾಗೆಲ್ಲ ಅವನ ಕೈಯಲ್ಲಿ ಕೊಡೋಕೆ ಹೂಗಳಿತ್ತೋ ಆಗ ಜನ ಹೆಚ್ಚು ಉದಾರವಾಗಿ ದುಡ್ಡು ಕೊಡ್ತಿದ್ರು. ಹೂಗಳು ಇಲ್ಲದಿದ್ದಾಗ ಭಿಕ್ಷೆನೂ ಕಮ್ಮಿಯಾಗ್ತಿತ್ತು. ಆಗ ಅವನಿಗೆ ಅರ್ಥ ಆಯ್ತು, ಜನನಿಗೆ ಪ್ರತಿಯಾಗಿ ಏನಾದ್ರೂ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಖುಷಿಯಾಗುತ್ತೆ ಅಂತ. ಇಲ್ಲಿಂದ ಕಥೆ ಕ್ಲೈಮ್ಯಾಕ್ಸ್ ಕಡೆಗೆ ಹೋಗುತ್ತೆ. ಆತ ಇನ್ನು ಭಿಕ್ಷುಕನಲ್ಲ. ಇದು ಆ ಅರಿವಿನ ಕ್ಷಣ. ಒಂದು ದಿನ ಅದೇ ಬಿಸ್ನೆಸ್ ಮ್ಯಾನ್ ಮತ್ತೆ ಟ್ರೇನ್ನಲ್ಲಿ ಕಾಣಿಸ್ತಾನೆ. ಅವನನ್ನ ನೋಡಿದ ತಕ್ಷಣ ಈತ ಉತ್ಸಾಹದಿಂದ ಓಡಿ ಹೋಗ್ತಾನೆ. ಹೆಮ್ಮೆಯಿಂದ ಹೇಳ್ತಾನೆ, ಸರ್, ಇವತ್ ನನ್ನತ್ರ ಕೊಡೋಕೆ ಒಂದಿದೆ, ದುಡ್ಡು ಕೊಡಿ, ನಾನ್ ನಿಂಗೆ ಹೂವು ಕೊಡ್ತೀನಿ. ಅದನ್ನ ಕೇಳಿ ವ್ಯಾಪಾರಿಕೆ ಒಂದು ಸಣ್ಣ ನಗು ಬಂತು. ದುಡ್ಡು ಕೊಟ್ಟು ಹೂವನ್ನ ತಗೊಂಡ. ಆಮೇಲೆ ಆತ ಹೇಳಿದ ಮಾತುಗಳು, ಆ ಭಿಕ್ಷುಕನ ಇಡೀ ಜೀವನವನ್ನೇ ಬದಲಿಸಿತು. ಆತ ಹೇಳಿದ, ನೀನು ಇನ್ನು ಭಿಕ್ಷುಕನಲ್ಲ, ನೀನೊಬ್ಬ ಬಿಸ್ನೆಸ್ ಮ್ಯಾನ್. ಆ ಬದಲಾವಣೆ ಎಷ್ಟು ಸ್ಪಷ್ಟವಾಗಿತ್ತು ನೋಡಿ. ಬರೀ ತಗೊಳ್ಳೋ ಮೈಂಡ್ಸೆಟ್ನಿಂದ ಮೊದಲು ಕೊಡೋ ಮೈಂಡ್ಸೆಟ್ಗೆ ಬಂದಿದ್ದ. ಕರುಣೆ ಪಡೆಯೋ ಬದಲು ತಾನು ಕೊಟ್ಟ ಮೌಲ್ಯಕ್ಕೆ ಹಣ ಪಡೀತಿದ್ದ. ಏನೂ ಇಲ್ಲ ಅನ್ಕೊಂಡಿದ್ದವನು ಈಗ ಒಂದು ವ್ಯಾಲ್ಯೂ ಕೊಡ್ತಿದ್ದ. ಆ ವ್ಯಾಪಾರಿಯ ಮಾತುಗಳು ಅವನ ಮನಸ್ಸಿಗೆ ಬೆಳಕನ್ನೇ ಕೊಟ್ಟವು. ಅವನೊಳಗೊಂದು ಯೋಚನೆ ಬಂತು, ನಾನು ಭಿಕ್ಷುಕ ಅಲ್ಲವೇ ಅಲ್ಲ, ನಾನೊಬ್ಬ ವ್ಯಾಪಾರಿ. ಜನ ನನ್ನ ಹೂವುಗಳಿಗೆ ಹಣ ಕೊಡ್ತಿದ್ದಾರೆ, ನನ್ನ ಮೇಲೆ ಕರುಣೆ ತೋರಿಸಿ ಅಲ್ಲ. ಈ ಒಂದು ಅರಿವು ಅವನನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟು
ಸೊ ಈಗ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅಂತಿಮ ವಿನಿಮಯ, ಅಂತಿಮ ಪರಿವರ್ತನೆ. ಅದೇ ದಿನ ಅವನು ಆ ರೈಲ್ವೆ ಸ್ಟೇಷನ್ಗೆ ಗುಡ್ ಬೈ ಹೇಳ್ದ. ಕೆಲವು ವಾರಗಳಲ್ಲೇ ಹೂವಿನ ಬಿಸ್ನೆಸ್ ಶುರು ಮಾಡ್ದ. ನಂಬೋಕೆ ಕಷ್ಟ, ಆದ್ರೆ ಕೇವಲ 6 ತಿಂಗಳಲ್ಲಿ ಅವನು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನಿಂತಿದ್ದ. 6 ತಿಂಗಳ ನಂತರ ಅದೇ ಸ್ಟೇಷನ್, ಅದೇ ಇಬ್ರು ವ್ಯಕ್ತಿಗಳು ಮತ್ತೆ ಭೇಟಿಯಾಗ್ತಾರೆ. ಆದ್ರೆ ಈ ಸಲ ಇಬ್ರೂ ಸಮಾನರು. ಇಬ್ರೂ ಸೂಟ್ ಬೂಟ್ ಹಾಕೊಂಡಿದ್ರು. ಆ ಬಿಸ್ನೆಸ್ ಮ್ಯಾನ್ಗೆ ಇವನನ್ನ ಗುರ್ತು ಹಿಡಿಯೋಕೆ ಸ್ವಲ್ಪ ಸಮಯ ಬೇಕಾಯಿತು. ಆಗ ಈ ಮಾಜಿ ಭಿಕ್ಷುಕ ಹೇಳ್ದ, ನಾನು ಮೊದಲಿಂದನೂ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೆ. ನನಗೆ ಆ ವಿಷಯ ಗೊತ್ತಿರ್ಲಿಲ್ಲ ಅಷ್ಟೇ. ಅದನ್ನ ನಾನು ಅರ್ಥಕೊಳ್ಬೇಕಿತ್ತು. ನೋಡಿ, ಇದೇ ಈ ಕಥೆಯ ಸಂಪೂರ್ಣ ಸಾರ. ನಮ್ಮ ಜೀವನವನ್ನ ರೂಪಿಸೋದು ನಮ್ಮನ್ನ ನಾವು ಹೇಗೆ ನೋಡ್ಕೋತೀವಿ ಅನ್ನೋ ದೃಷ್ಟಿಕೋನ ಅಲ್ವಾ? ನಮ್ಮ ಭವಿಷ್ಯವನ್ನ ನಿರ್ಧರಿಸೋದು ಅದೇ. ನಮ್ಮೊಳಗಿನ ಸಾಮರ್ಥ್ಯವನ್ನ ನಾವು ಗುರ್ತಿಸಿದ್ರೆ ಏನನ್ನ ಬೇಕಾದ್ರೂ ಸಾಧಿಸ್ಬೋದು. ಹಾಗಾದ್ರೆ ಯೋಚಿಸ್ಬೇಕಾದ ಪ್ರಶ್ನೆ ಇದು: ಪ್ರತಿಯೊಬ್ಬರೂ ತಮ್ಮನ್ನ ತಾವು ಹೇಗೆ ನೋಡ್ಕೊಳ್ತಿದ್ದಾರೆ ಮತ್ತು ಈ ಜಗತ್ತಿಗೆ ಏನನ್ನ ಕೊಡಲು ಸಿದ್ಧರಾಗಿದ್ದಾರೆ? ನಮ್ಮ